ಶ್ರೀಮದ್ಗುರುಬ್ರಹ್ಮೇಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಶನೈಶ್ಚರನ ವಿಚಾರವಾಗಿ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ತುಂಬ ತಪ್ಪುಗಳನ್ನು ಮಾಡ್ತೀರಿ. ಯಾವ ರೀತಿ ತಪ್ಪು ಅಂದರೆ, ಶನೈಶ್ಚರನ ಸನ್ನಿಧಾನಕ್ಕೆ ಹೋಗೋದು, ಅಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದು ಮೊದಲನೇದು. ಎರಡನೇದಾಗಿ ಅಲ್ಲಿ ನಮಸ್ಕಾರವನ್ನು ಮಾಡಿ ಬೆನ್ನು ತೋರಿಸ್ಕೊಂಡು ಬರುವಂಥದ್ದು. ಇನ್ನು ಮೂರನೇದು ಬಹಳ ಮುಖ್ಯವಾಗಿ, ಶನಿ ಮಹಾತ್ಮನ ಪ್ರಸಾದಗಳನ್ನು ಏನಾದರೂ ತರೋದಾದರೆ ಅದು ತಿನ್ನುವಂತಹ ಪದಾರ್ಥಗಳಾದರೆ ಅದನ್ನು ತೊಗೊಂಡು ಬನ್ನಿ. ಹೂವು ಕೊಡ್ತಾರೆ, ಹೂವನ್ನು ತೊಗೊಂಡು ಬನ್ನಿ. ಅದು ಬಿಟ್ಟು ಅಲ್ಲಿಂದ ಒಂದು ಫೋಟೋ ತೊಗೊಂಬಂದ್ಬಿಡೋದು, ಇಲ್ಲ ಶನಿ ಮಹಾತ್ಮನ ಸನ್ನಿಧಾನದಲ್ಲಿ ದಾರ ತೊಗೊಂಬಂದ್ಬಿಡೋದು, ಎಳ್ಳೆಣ್ಣೆಯನ್ನು ತೊಗೊಂಬಂದ್ಬಿಟ್ಟು ತಲೆಗೆ ಹಚ್ಕೊಳ್ಳೋಕೆ ಶುರು ಮಾಡೋದು. ಈ ರೀತಿಯಾದ ಒಂದು ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ. ಶನೈಶ್ಚರ ಅನ್ನೋನು ಬಹಳ ಧರ್ಮಿಷ್ಠ. ಅವನ ಫೋಟೋನ ನಾನು ಮನೆಯಲ್ಲಿ ಇಟ್ಕೊಂಡೆ ಅಂತಂದರೆ ನಾನು ಒಂದೇ ಒಂದು ಚೂರು ಚಾಚು ತಪ್ಪದೆ ಧರ್ಮದ ಆಚರಣೆಯಲ್ಲಿರಬೇಕು. ಅಂದರೆ ನಾವು 1-2 ಹೋದರೆ, ಆಚೆ ಕಡೆಗೆ ಹೋದರೆ ನೆಟ್ಟಗೆ ಕಾಲು ತೊಳ್ಕೊಳ್ಳೋದು ಕೂಡ ನಾವು ಮಾಡೋದಿಲ್ಲ. ಕಾಲು ತೊಳ್ಕೊಳ್ಬೇಕಾದ್ರೆ ಏನು, ಮುಂದ್ಗಡೆ ಪಾದದ ಮೇಲೆ ನೀರು ಹಾಕ್ಕೊಂಬಿಡ್ತೀವಿ, ಹಿಂದ್ಗಡೆ ಹಿಮ್ಮಡಿ ತೊಳ್ಕೊಳ್ಳೋ ಅಭ್ಯಾಸನೇ ಮಾಡೋದಿಲ್ಲ. ನಳಮಹಾರಾಜನಿಗೆ ಶನೈಶ್ಚರನ ಬಾಧೆ ಪ್ರಾರಂಭ ಆಗಿದ್ದು ಹೇಗೆ ಅಂತಂದರೆ, ಅವನು ತುಂಬ ಧರ್ಮಿಷ್ಠ, ತುಂಬ ಸತ್ಯವಂತ ನಳಮಹಾರಾಜ, ತುಂಬ ದಾನಶೂರ. ಅವನಿಗೆ ಹೇಗೆ ಇವನಿಗೆ ನಾನು 7.5 ವರ್ಷದ ಆಟವನ್ನು ಹೇಗೆ ಮಾಡಲಿ ಅಂತ ಶನೈಶ್ಚರ ಕಾಯ್ತಾ ಇದ್ದಂತೆ. ಒಂದು ಸಲ ಕಾಲು ತೊಳಿಬೇಕಾದ್ರೆ ಹಿಂದಿನ ಭಾಗದ ಎಡಗಡೆ ಮಂಡಿಯ ಹಿಂದಿನ ಭಾಗದಲ್ಲಿ ಸ್ವಲ್ಪ ಒದ್ದೆ ಆಗಲಿಲ್ವಂತ. ಅಷ್ಟೇ ಸಾಕಾಯಿತು, ಶನೈಶ್ಚರ ಅವ್ರನ್ನ ಒಳಗಡೆ ಸೇರಿಕೊಂಡ. ಕಾಲು ತೊಳ್ಕೊಳ್ಬೇಕಾದ್ರೆ ಎಚ್ಚರಿಕೆ ಇಟ್ಕೊಳ್ಳಿ, ಹಿಂಭಾಗವನ್ನು ಸರಿಯಾಗಿ ನೆನೆಸ್ಕೊಳ್ಳಿ. ಯಾರನ್ನು ಯಾವುದೇ ಕಾರಣಕ್ಕೂ ಕಾಲಿನಿಂದ ಒದೆಯುವಂತಹ ತಪ್ಪನ್ನು ಮಾತ್ರ ಮಾಡಲೇಬೇಡಿ. ಶನೈಶ್ಚರ ಎಲ್ಲಿಂದ ಬರ್ತಾನೆ ಅಂದರೆ ಇಲ್ಲಿಂದನೇ ಬರ್ತಾನೆ. ಅದಕ್ಕೆ ಯಾರು 7.5 ಪ್ರಭಾವಕ್ಕೆ ಗುರಿಯಾಗುತ್ತಾರೆ ಅವ್ರು ಅಟ್ಲೀಸ್ಟ್ ಒಂದು ದಿನವಾದರೂ ಕಾಲು ನೋವು ಬಂದು ಕುಂಟು ಹಾಗೆ ಆಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ಅವನು ಪ್ರವೇಶ ಮಾಡೋ ಜಾಗ ಯಾವುದು ಅಂತಂದರೆ ಕಾಲು. ಅದರಿಂದ ಕಾಲು ತೊಳ್ಕೊಳ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಕಾಲು ತೊಳ್ಕೊಳ್ಳಿ. ಅವನನ್ನು ನಾನು ಮನೇಲಿ ಇಟ್ಕೊಂಡು ರಕ್ಷಣೆ ಮಾಡ್ತೀನಿ, ಅವನಿಗೆ ನಾನು ದಿನ ಪೂಜೆ ಮಾಡ್ತೀನಿ ಅಂತಂದರೆ ಯೋಚನೆ ಮಾಡಿ. ಮನೆಯಲ್ಲಿ ಅವನು ಬಂದು ನಿಂತ ಅಂತಂದರೆ ಒಂದೇ ಒಂದು ಸಣ್ಣ ಅಧರ್ಮ ಕೂಡ ನಡಿಬಾರ್ದು. ಅದು ನಮ್ಮ ಕೈಲಾಗೋದಿಲ್ಲ. ಹಾಗಿದ್ಮೇಲೆ ಕೈ ತೋರಿಸಿ ಅವಲಕ್ಷಣ ಅಂತ ಯಾಕೆ ಅನ್ನಿಸ್ಕೋದು. ಶನೈಶ್ಚರನ ಗುಡಿಗೆ ಹೋಗೋದು ಬಹಳ ಸೂಕ್ತ. ಹೋಗಿ ನಮಸ್ಕಾರವನ್ನು ಮಾಡಿ, ಹಾಗೆ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡುವಾಗಲೂ ಕೂಡ ನವಗ್ರಹಗಳ ನಮಸ್ಕಾರ ಮಾಡ್ತಾ, ಎಷ್ಟೋ ಜನ ಬರೀ ಶನೈಶ್ಚರನ ಪಾದ ಮುಟ್ತೀರಿ. ಏನೂ ಮುಟ್ಟಬೇಡಿ, ಅವನನ್ನು ನಮಸ್ಕಾರ ಮಾಡ್ಕೊಳ್ಳಿ, ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಪ್ಪ ನಮಗೆ ಒಳ್ಳೇದು ಮಾಡೋ ತಂದೆ ಅಂತ, ಅಷ್ಟೇ ಮಾತ್ರ. ಅದಕ್ಕೆ ಸತ್ಯ ಹರಿಶ್ಚಂದ್ರ, ನಳಮಹಾರಾಜ ಮತ್ತು ವಿಕ್ರಮಾದಿತ್ಯರೇ ಉದಾಹರಣೆ. ಅವರು ಎಷ್ಟು ಧರ್ಮಿಷ್ಠರಾಗಿದ್ದರೂ ಕೂಡ ಅವರನ್ನು ಬಿಡದಿರ ಭಗವಂತ ಎಚ್ಚರಿಕೆಯನ್ನು ಕೊಟ್ಟ ಅವರ ಕರ್ಮವನ್ನು ಕಳೆದ. ಅದಕ್ಕಾಗಿ ಇವತ್ತು ಶನೈಶ್ಚರನ ಕಥೆ ಹೇಳಿದ್ರೆ ಅದರಲ್ಲಿ ಇವ್ರ ಕಥೆ ಹೇಳ್ತಾರೆ. ಅದರಿಂದ ಮನೆಯಲ್ಲಿ ಫೋಟೋ ಇಟ್ಕೊಳ್ಳೋದು, ದಾರ ಇಟ್ಕೊಳ್ಳೋದು, ಅಲ್ಲಿಂದ ತಂದು ತೆಂಗಿನಕಾಯಿನ ಕಟ್ಟಿಟ್ಬಿಡೋದು, ಕರಿ ಬಟ್ಟೆಯಲ್ಲಿ ಕಟ್ಟಿಡೋದು, ಇವೆಲ್ಲ ದಯವಿಟ್ಟು ಮಾಡಬೇಡಿ. ಶನೈಶ್ಚರನ ಆಲಯಕ್ಕೆ ಹೋದಾಗ ಎಳ್ಳೆಣ್ಣೆಯಿಂದ ಅವನನ್ನು ತಂಪು ಮಾಡಿಸಿ, ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ. ಇನ್ನು ದೇವಾಲಯಗಳಿಗೆ, ಯಾವುದಾದ್ರೂ ದೇವಾಲಯಗಳಿಗಾಗಲಿ ಕಸ ಗುಡಿಸುವಂತಹ ಕಸಬರಿಕೆ ಆಗಲಿ, ಅಥವಾ ನೆಲ ಒರೆಸುವಂತಹ ಬಟ್ಟೆಗಳನ್ನಾಗಲಿ, ಕಾಲು ಒರೆಸುವಂತಹ ಮ್ಯಾಟ್ಗಳನ್ನಾಗಲಿ, ಇವಾಗ ಬರುತ್ತಲ್ಲ ವೈಪರ್ಸು, ಸ್ಟಿಕ್ ಅಂಥದ್ದಾಗಲಿ, ಬಕೆಟ್ಗಳಾಗಲಿ, ಇಂಥದ್ದನ್ನು ದೇವಾಲಯಗಳಿಗಾಗಲಿ ಅಥವಾ ಅನಾಥಾಶ್ರಮಕ್ಕಾಗಲಿ, ವೃದ್ಧಾಶ್ರಮಕ್ಕಾಗಲಿ, ಅಥವಾ ಯಾರಾದರೂ ಭಿಕ್ಷುಕರು ಬಂದರೆ ಅವ್ರಿಗಾಗಲಿ ಇದನ್ನು ಕೊಡ್ತಾ ಹೋದರೆ, ಕಾರ್ಮಿಕರಿರ್ತಾರೆ ಪ್ರತಿನಿತ್ಯ ನಮ್ಮ ಕಸವನ್ನೆಲ್ಲ ತೊಳೆಯುವಂತಹವರು, ಅವರು ಕಸದವರಲ್ಲ, ನಾವು ಕಸದವರಾಗಿರ್ತೀವಿ, ಅವರು ನಮ್ಮನ್ನು ಶುದ್ಧಿ ಮಾಡೋರಾಗಿರ್ತಾರೆ. ಅವರಿಗೆ ನಮ್ಮ ಕರ್ಮವನ್ನು ಎತ್ಕೊಂಡು ಹೋಗೋವಂಥವ್ರಿಗೆ ನಮ್ಮ ಕೈಲಾದ ವಸ್ತ್ರಗಳನ್ನು ಕೊಡೋದ್ರಿಂದ ಕೂಡ ಶನೈಶ್ಚರ ತೃಪ್ತನಾಗ್ತಾನೆ. ಮತ್ತು ಶನೈಶ್ಚರನ ಆಲಯಕ್ಕೆ ಹೋಗ್ತೀವಿ,
ಅಲ್ಲಿ ನಮಸ್ಕಾರ ಮಾಡ್ತೀವಿ, ಅಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಸೀದಾ ಮನೆಗೆ ಬಂದುಬಿಡ್ತೀವಿ. ಇದು ಬಹಳ ಬಹಳ ತಪ್ಪಾಗತ್ತೆ. ಅಲ್ಲಿಂದ ಸೀದಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಶನೈಶ್ಚರನ ದೇವಸ್ಥಾನಕ್ಕೆ ಹೋದ್ಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗದೆ ಬರಬೇಡಿ. ಅಲ್ಲೇ ಇತ್ತು ಶನೈಶ್ಚರನ ದೇವಸ್ಥಾನದ ಆಚೆ ಕಡೆ ಆಂಜನೇಯ ಇತ್ತು, ಅಲ್ಲೋಗಿ ನಮಸ್ಕಾರ ಹಾಕ್ಕೊಂಬಂದ್ಬಿಟ್ಟೆ. ಅದಲ್ಲ, ಒಂದೊಂದು ಆಲಯದಲ್ಲಿ ಒಂದೊಂದು ದೇವರಿಗೆ ಮಹತ್ವ ಇದ್ದೇ ಇರುತ್ತೆ. ಪ್ರಧಾನ ದೇವರು ಶನೈಶ್ಚರನಾಗಿದ್ದರೆ ಮತ್ತೆ ಪ್ರಧಾನ ದೇವರು ಆಂಜನೇಯ ಆಗಿರುವಂತಹ ದೇವಾಲಯಕ್ಕೆ ಹೋಗಿ ಅಲ್ಲಿ ನಮಸ್ಕಾರವನ್ನು ಮಾಡಿಕೊಂಡು ಆ ನಂತರ ನಿಮ್ಮ ಮನೆಗೆ ಬನ್ನಿ. ಖಂಡಿತವಾಗಲೂ ಶನೈಶ್ಚರನ ಅನುಗ್ರಹ ಆಗೋದ್ರಲ್ಲಿ ಸಮಸ್ಯೆ ಅನ್ನೋದೇ ಇರೋದಿಲ್ಲ. ಬಹಳ ಮುಖ್ಯವಾಗಿ ಯಾರು ಕಷ್ಟಪಡ್ತಾ ಇರುವಂತಹ ಕಾರ್ಮಿಕರು ಇರ್ತಾರೆ, ಕಬ್ಬಿಣದ ಕೆಲಸ ಮಾಡ್ತಾ ಇರ್ತಾರೆ, ಬಾರ್ ಬೆಂಡಿಂಗ್ ಕೆಲಸ ಮಾಡೋ ಅಂಥವ್ರು, ಮತ್ತು ಈ ಕಂಬಿಗಳನ್ನು ಹೊತ್ತು ತರ್ತಾ ಇರ್ತಾರೆ, ಸೈಕಲ್ಗಳಲ್ಲಿ ಗಾಡಿಗಳಲ್ಲಿ ಹೊತ್ತು ತರ್ತಾ ಇರ್ತಾರೆ ಅಂಥವರು, ಮತ್ತು ಈ ಕಾರ್ಮಿಕರು ಏನು ರಸ್ತೆ ಬದಿಯಲ್ಲಿ ಕ್ಲೀನ್ ಮಾಡೋ ಅಂಥವ್ರನ್ನು ಬಹಳ ಬಹಳ ಗೌರವದಿಂದ ಕಾಣ್ತಾ ಹೋಗಿ, ದೇವಾಲಯಗಳಿಗೆ ನಾನು ಹೇಳಿದಂತಹ ವಸ್ತುಗಳನ್ನು ಕೊಡ್ತಾ ಹೋಗಿ, ಯಾವುದೇ ದೇವಾಲಯ ಆಗಲಿ ಅದರಲ್ಲಿ ಏನು ತಾರತಮ್ಯ ಇಲ್ಲ, ಕೊಡ್ತಾ ಹೋಗಿ. ಶನೈಶ್ಚರ ನಮಗೆ ಏನು ಈ 7.5 ಅಷ್ಟಮ ಶನಿ ಪಂಚಮ ಶನಿ ಅಂತ ನಾವು ಒದ್ದಾಡ್ತೀವಿ, ಹಿಂಸೆಗಳನ್ನು ಅನುಭವಿಸ್ತೀವಿ. ಬಹಳ ಮುಖ್ಯವಾಗಿ ಆಗುವಂಥದ್ದೇನಪ್ಪ ಅಂದರೆ ಅವಮಾನಗಳು, ದುಡ್ಡಿನ ಬಿಕ್ಕಟ್ಟು, ಇದೇ ಇವನು ಕೊಡೋದು. ನಮ್ಮ ಜೀವನದ ಶೈಲಿಯನ್ನು ಅರ್ಥ ಮಾಡಿಸ್ಬಿಡ್ತಾನೆ. ಯಾರು ನಮಗೆ ನಿಜವಾದ ಬಂಧುಗಳು ಅನ್ನೋದನ್ನು ಅರ್ಥ ಮಾಡಿಸೋದೇ ಶನೈಶ್ಚರನ ಕೆಲಸ. ಅಂತಹ ಸಂದರ್ಭದಲ್ಲಿ ನಮ್ಮ ಆತ್ಮವಿಶ್ವಾಸ ಕುಗ್ಗಬಾರ್ದು ಅನ್ನೋದಾದರೆ ಶನೈಶ್ಚರನನ್ನು ತೃಪ್ತಿಪಡಿಸೋ ವಿಧಾನಗಳು ಹೀಗಿರುತ್ತೆ. ಹೀಗೆ ಮಾಡಿ ಖಂಡಿತ ನಮ್ಮ ಜೀವನ ಸಾಫಲ್ಯಗೊಳ್ಳೋದ್ರಲ್ಲಿ ಸಂದೇಹವಿಲ್ಲ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.